ಲಾಟ್ರಿ ಲಾಟ್ರಿ ಕರ್ನಾಟಕದ ರೈತರಿಗೆ ಈಗ ಬಂಪರ್ ಲಾಟ್ರಿ ಸಿಗ್ತಾ ಇದೆ. ಮೊದಲ ಹಂತದಲ್ಲೇ ಸಿಕ್ಸರ್ ಹೊಡೆಯಲು ಡಿಕೆ ಶಿವಕುಮಾರ್ ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಾಲ ಮನ್ನಾ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆಯೇ ಭವಿಷ್ಯವನ್ನ ನುಡಿದಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಎಷ್ಟು ಸಾಲ ಮನ್ನಾ ಮಾಡಬೇಕು ಅಂತ ಚಿಂತನೆಯನ್ನ ನಡೆಸಿದ್ದಾರೆ ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರು. ಕನಿಷ್ಠ 20 ಲಕ್ಷಕ್ಕೂ ಅಧಿಕ ರೈತರ ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ಕನಿಷ್ಠ 25,000 ರೂಪಾಯಿ ಸಾಲ ಮನ್ನಾ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ತಿಂಗಳಲ್ಲಿ ಘೋಷಣೆ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಲಾಟರಿ ಲಾಟರಿ ಕರ್ನಾಟಕದ ರೈತರಿಗೆ ಇದೀಗ ಬಂಪರ್ ಲಾಟರಿ ಅಂತಾನೆ ಹೇಳಬಹುದು. ಮೊದಲ ಹಂತದಲ್ಲೇ ಸಿಕ್ಸರ್ ಹೊಡೆಯಲು ಡಿಕೆ ಶಿವಕುಮಾರ್ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಸಾಲ ಮನ್ನಾ ಆಗೋದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ನಿನ್ನೆಯೇ ಕೂಡ ಭವಿಷ್ಯ ನುಡಿದಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ ಕೂಡ ಸುದ್ದಿಯನ್ನ ಮಾಡಿತ್ತು. ಎಷ್ಟು ಸಾಲ ಮಾಡಬೇಕು ಅನ್ನುವಂತಹ ವಿಚಾರ ಕೂಡ ಇರುವಂತದ್ದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಸ್ಟೋರಿ. ಸಣ್ಣ ರೈತರ ಸಾಲವನ್ನ ಸಿಎಂ ಡಿಕೆ ಬಿಗ್ ಗಿಫ್ಟ್ ಏನಾದ್ರೂ ಕೊಡ್ತಾರಾ ಅನ್ನುವಂಥದ್ದು. ಈ ವಿಚಾರವಾಗಿ ಅಶ್ವವೇಗ ನ್ಯೂಸ್ ಕೂಡ ಒಂದು ಭವಿಷ್ಯವನ್ನ ನುಡಿದಿತ್ತು. ನಿನ್ನೆಯೇ ಕೂಡ ಈ ಬಗ್ಗೆ ಭವಿಷ್ಯವನ್ನ ನುಡಿದಿತ್ತು ನಿಮ್ಮ ಅಶ್ವವೇಗ ನ್ಯೂಸ್. ರಾಜ್ಯದಲ್ಲಿ ಸಾಲ ಮನ್ನಾ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರೈತರ ಸಾಲ ಮನ್ನಾದ ಜೊತೆಗೆ 8 ಸಿಹಿ ಸುದ್ದಿಯನ್ನ ನೀಡಲಿದ್ದಾರೆ. ರೈತರಿಗೆ, ಮಹಿಳೆಯರಿಗೆ, ಬೆಂಗಳೂರು ಮಂದಿಗೆ ಡಿಕೆ ಗಿಫ್ಟ್ ಅನ್ನ ಕೊಡಲಿದ್ದಾರೆ. ಅಶ್ವವೇಗ ನ್ಯೂಸ್ ಈ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಆ ಸುದ್ದಿ ಈಗ ಬಹುತೇಕವಾಗಿ ಗ್ಯಾರಂಟಿ ಆಗಿರುವಂತದ್ದು, ಸತ್ಯ ಆಗಿರುವಂತದ್ದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಣ್ಣ ರೈತರ ಸಾಲ ಮನ್ನಾ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ಬಿಗ್ ಗಿಫ್ಟ್ ಅನ್ನ ಕೊಡಲಿದ್ದಾರೆ. ಪ್ರಮಾಣ ವಚನ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಬೆಂಕಿ ಘೋಷಣೆಯನ್ನ ನೀಡಿರುವಂತದ್ದು. ಮೊದಲ ಪ್ರಯತ್ನದಲ್ಲೇ ಐತಿಹಾಸಿಕ ಹೆಜ್ಜೆಗೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಿದ್ದು ಹಾಗೆ ವಿಜಯ್ ಮಾದರಿಯಲ್ಲಿಯೇ ರೈತರ ಸಾಲ ಮನ್ನಾ ಆಗುತ್ತಾ ಅನ್ನುವಂತಹ ಪ್ರಶ್ನೆ, ಜೊತೆಗೆ ಸಿಎಂ ಆದ ಮೊದಲ ಕ್ಯಾಬಿನೆಟ್ ನಲ್ಲಿ ಈ ಒಂದು ತೀರ್ಮಾನವನ್ನ ಕೈಗೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ನೂತನ ಸಿಎಂ ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡಿತ್ತು ಅಶ್ವವೇಗ ನ್ಯೂಸ್. ಈಗ ಅಶ್ವವೇಗ ನ್ಯೂಸ್ ನೀಡಿರುವಂತಹ ಸುದ್ದಿ ಸತ್ಯ ಆಗಿರುವಂತದ್ದು. ಐತಿಹಾಸಿಕ ಹೆಜ್ಜೆ ಇಡೋದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸಾಲ ಮನ್ನಾದ ಬಗ್ಗೆಯೇ ನಿನ್ನೆಯೇ ಸುಳಿವನ್ನ ನೀಡಿದ್ರು ಡಿಕೆ ಶಿವಕುಮಾರ್ ಅವರು. ಇಂದು ಯುವ ಯುಗ ಅಂತ ಬಣ್ಣಿಸಿರೋ ಡಿಕೆಶಿ ರೈತರ ಬಗ್ಗೆ ನನ್ನದೇ ಆದ ತೀರ್ಮಾನ ಮಾಡ್ತೀನಿ ಅಂತ ಕೂಡ ಮಾತನಾಡಿದ್ದಾರೆ. ಏಕಾಏಕಿ ತೀರ್ಮಾನ ಮಾಡೋದಕ್ಕೆ ಆಗೋದಿಲ್ಲ. ಎಕ್ಸ್ಪರ್ಟ್ಸ್ ಜೊತೆ ಮಾತನಾಡಬೇಕಾಗುತ್ತೆ, ಅಗತ್ಯ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಕರೆದು ರೈತರ ಜೊತೆ ಕೂಡ ಮಾತನಾಡ್ತೀನಿ ಅಂತ ಹೇಳಿರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ರೈತರು ವಲಸೆ ಹೋಗೋದನ್ನ ತಪ್ಪಿಸ್ತೀನಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇರ್ತಾರೆ, ಅದನ್ನೆಲ್ಲ ತಪ್ಪಿಸ್ತೀನಿ. ರೈತರ ಸಾಲ ಮನ್ನಾದ ಬಗ್ಗೆ ಈಗ ಡಿಕೆ ಶಿವಕುಮಾರ್ ಅವರು ಸುಳಿವು ಕೊಟ್ಟಿದ್ರು. ಈ ಸುದ್ದಿಯನ್ನ ಕೂಡ ನಾವು ಪ್ರಸಾರ ಮಾಡಿದ್ವಿ ನಿನ್ನೆ ಅಶ್ವವೇಗ ನ್ಯೂಸ್ ನಲ್ಲಿ. ಸಾಲ ಮನ್ನಾದ ಬಗ್ಗೆ ನಿನ್ನೆಯೇ ಸುಳಿವನ್ನ ನೀಡಿದ್ರು ಡಿಕೆ ಶಿವಕುಮಾರ್. ಇಂದು ಯುವ ಯುಗ ಅಂತ ಬಣ್ಣಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರು. ರೈತರ ಬಗ್ಗೆ ನನ್ನದೇ ಆದಂತಹ ತೀರ್ಮಾನವನ್ನ ಮಾಡ್ತೀನಿ. ಹಾಗಿದ್ರೆ ರೈತರ ಸಾಲ ಮನ್ನಾ ಆಗುತ್ತಾ? ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಈಗ ಆಲ್ರೆಡಿ ಸಹಕಾರಿ ಬ್ಯಾಂಕ್ಗಳಲ್ಲಿ ರೈತರು ಮಾಡಿದಂತಹ ಸಾಲ ಮನ್ನಾ ಆಗುತ್ತೆ. ಜೊತೆಗೆ 50,000ದವರೆಗೆ ರೈತರು ಸಾಲವನ್ನ ಮಾಡಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಅಂದು 22 ಲಕ್ಷಕ್ಕೂ ಅಧಿಕ ರೈತರ ಸಾಲ ಮನ್ನಾ ಮಾಡಿದ್ರು. ಅವರು ಅಧಿಕಾರಕ್ಕೆ ಬಂದ ವೇಳೆಯಲ್ಲಿ ರಾಜ್ಯ ಸರ್ಕಾರ ಬೊಕ್ಕಸಕ್ಕೆ 8,165 ರೂಪಾಯಿ
ಇತ್ತು. ಇತ್ತೀಚೆಗೆ ತಮಿಳುನಾಡಿನ ಸಣ್ಣ ರೈತರ ಸಾಲವನ್ನ ಕೂಡ ಮನ್ನಾ ಮಾಡಿದ್ರು ವಿಜಯ್ ಅವರು. 50,000 ರೂಪಾಯಿವರೆಗೂ ರೈತರ ಸಾಲವನ್ನ ಮನ್ನಾ ಮಾಡಿದ್ರು. ಈಗ ಸಿದ್ದು ವಿಜಯ್ ಹಾದಿಯನ್ನ ಹಿಡಿತಾರಾ ಡಿಕೆ ಶಿವಕುಮಾರ್ ಅವರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. 50,000 ಅಲ್ಲದಿದ್ರು 25,000 ಒಳಗಿನ ಸಾಲವನ್ನ ಮನ್ನಾ ಮಾಡುವಂಥದ್ದು ಬಹುತೇಕ ಹೌದು. 25,000 ಒಳಗಿನ ಸಾಲವನ್ನ ಮನ್ನಾ ಮಾಡಿದ್ರೆ 5,000 ಕೋಟಿ ಖರ್ಚಾಗುತ್ತೆ. ಇದರಿಂದ ರಾಜ್ಯದ ಲಕ್ಷ ರೈತರಿಗೆ ಸಹಾಯ ಕೂಡ ಆಗುವಂಥದ್ದು. ರಾಜ್ಯದಲ್ಲಿ ಸಣ್ಣ ರೈತರ ಸಾಲ ಮನ್ನಾಗೆ ಎಷ್ಟು ಸಾವಿರ ಕೋಟಿ ಬೇಕು? 2017ರಲ್ಲಿ ಸಾಲ ಮನ್ನಾ ಮಾಡಿದ್ರು ಅಂದಿನ ಸಿಎಂ ಸಿದ್ದರಾಮಯ್ಯ ಅವರು. ಸಹಕಾರಿ ಬ್ಯಾಂಕ್ಗಳಲ್ಲಿ ಏನು ರೈತರು ಸಾಲ ಮಾಡಿರ್ತಾರಲ್ಲ ಆ ಒಂದು ಸಾಲವನ್ನ ಮನ್ನಾ ಮಾಡಿದ್ರು. ಅಂದು 22 ಲಕ್ಷಕ್ಕೂ ಅಧಿಕ ರೈತರ ಸಾಲ ಮನ್ನಾ ಮಾಡಿದ್ರು ಸಿದ್ದರಾಮಯ್ಯ ಅವರು. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ 8,165 ಕೋಟಿ ಹೊರೆಯಾಗಿತ್ತು. ಇದರಿಂದಾಗಿ ಇತ್ತೀಚೆಗೆ ತಮಿಳುನಾಡಿನ ಸಣ್ಣ ರೈತರ ಸಾಲವನ್ನ ಮನ್ನಾ ಮಾಡಿದ್ದು ಕೂಡ ವಿಜಯ್ ಅವರು, ಸಿಎಂ ವಿಜಯ್ ಅವರು ಮನ್ನಾ ಮಾಡಿದ್ರು. 50,000 ರೂಪಾಯಿವರೆಗೂ ಕೂಡ ರೈತರ ಸಾಲವನ್ನ ಮನ್ನಾ ಮಾಡಿ ರೈತರ ಮೇಲಿದ್ದಂತಹ ಹೊರೆಯನ್ನ ಸ್ವಲ್ಪ ಕಡಿಮೆಯನ್ನ ಮಾಡಿದ್ರು. ಈಗ ಇದೇ ಹಾದಿಯನ್ನ ಹಿಡಿತಾರಾ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕನಿಷ್ಠ 50,000 ರೂಪಾಯಿ ಅಲ್ಲದಿದ್ರು ಕೂಡ 25,000 ಒಳಗಿನ ಸಾಲವನ್ನ ಮನ್ನಾ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಈಗ ಇರುವಂತದ್ದು.